ಸ್ವಲ್ಪ ಹಿಂದೆ ಕೂತ್ಕೋ. ಚೆನ್ನಾಯ್ತಾ? ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ ಬಿಸಿಬೇಳೆಬಾತ್. ತುಂಬ ದಿನದಿಂದ ಬಿಸಿಬೇಳೆಬಾತ್ ಮಾಡಬೇಕು ಅಂದ್ಕೊಂಡಿದ್ದೆ, ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಇವತ್ತು ಆ ಟೈಮ್ ಬಂದಿದೆ, ಹಾಗಾಗಿ ನಾನು ನಿಮ್ಮ ಹತ್ರ ಕಂಪ್ಲೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಪುಡಿಯನ್ನು ಮಾಡ್ಕೊಳ್ಳೋದ್ರಿಂದ ಹಿಡಿದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೋಟೆಲ್ ಸ್ಟೈಲ್ ಬಿಸಿಬೇಳೆಬಾತ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡಿ. ಇಲ್ಲಿ ನೀರನ್ನು ನಾನು ಆಲ್ರೆಡಿ ಕುಕ್ಕರಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನಿವಾಗ ಎಷ್ಟು ಅಕ್ಕಿ ಮತ್ತು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಅಕ್ಕಿ ಫ್ರೆಂಡ್ಸ್ ನಾನು ಎಷ್ಟು ತೊಗೋತೀನೋ ಅಷ್ಟೇ ನಾನು ಅದಕ್ಕಿಂತ ಸ್ವಲ್ಪ ಕಡಿಮೆ ನೀವು ನೋಡ್ತಾ ಇರ್ಬೋದು. 1 ಕಪ್ ಅಕ್ಕಿಗೆ ನಾನು ಒಂದು ಅರ್ಧ ಕಪ್ಪು ತೊಗರಿಬೇಳೆ, 1ರಿಂದ 2 ಸ್ಪೂನಷ್ಟು ನಾನು ಹೆಸರು ಬೇಳೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಹೆಸರುಬೇಳೆ ಹಾಕೋದ್ರಿಂದ ಬಿಸಿಬೇಳೆಬಾತು ಸ್ವಲ್ಪ ಮಂದ ಅಂದರೆ ಗಟ್ಟಿ ಬರುತ್ತೆ, ನೀರು ಆಗಲ್ಲ. ಸೊ ನಾನಿವಾಗ ಅಕ್ಕಿ ತೊಗೊಂಡಿರೋಂಥ ಅಕ್ಕಿ ಬೇಳೆನ ನಾನು ನೀಟಾಗಿ ವಾಶ್ ಮಾಡ್ಕೋತೀನಿ. ಯಾವಾಗಲೂ ಅಕ್ಕಿ ಪ್ರಮಾಣ ಮತ್ತು ಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ಜಾಸ್ತಿ ಇರಬೇಕಷ್ಟೇ. ತುಂಬ ಅಕ್ಕಿ ಜಾಸ್ತಿ ಹಾಕಿ ಬೇಳೆ ಕಡಿಮೆ ಹಾಕಿದ್ರೆ ಬಿಸಿಬೇಳೆಬಾತ್ ಅಷ್ಟು ಟೇಸ್ಟ್ ಬರಲ್ಲ. ಸೊ ನೋಡಿ, ನಾನಿವಾಗ ನೀರು ಚೆನ್ನಾಗಿ ಕಾಯ್ದಿದೆ. ಒಂದು 2 to 3 ಟೈಮ್ಸ್ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡಿಕೊಂಡು ಇವಾಗ ನಾನು ಕುಕ್ಕರ್ಗೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ನೀರು ಒಂದು ಕುದಿ ಬರೋದ್ರೊಳಗಡೆ ಅಕ್ಕಿ ಮತ್ತು ಬೇಳೆ ಒಂದು ಕುದಿಯಲ್ಲಿ ಬೇಯೋದ್ರೊಳಗಡೆ ನಾನು ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿಬಿಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಇದಕ್ಕೆ ಯಾವುದೇ ಕಾರಣಕ್ಕೂ ಸಣ್ಣ ಅಕ್ಕಿ ತೊಗೋಬೇಡಿ, ಅದಕ್ಕೆ ಸೊಸೈಟಿ ಅಕ್ಕಿ ತೊಗೊಳ್ಳಿ. ಅಂದರೆ ದಪ್ಪ ಅಕ್ಕಿ ಅಂತೀವಲ್ಲ, ಇಡ್ಲಿ ಮತ್ತು ದೋಸೆ ಮಾಡ್ತೀವಲ್ಲ, ಆ ಅಕ್ಕಿ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ನಾನು ಇದಕ್ಕೆ ನೋಡಿ ಬಟಾಣಿ ಮತ್ತು ಕಡಲೆಬೀಜ ಹಾಕ್ತಾಯಿದ್ದೀನಿ, ನೆನೆಸಿರುವಂಥ ಬಟಾಣಿ ಅದು. ಅದಕ್ಕೆ ನಾನಿಲ್ಲಿ ತರಕಾರಿ ನೋಡಿ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಇಷ್ಟನ್ನೇ ಇವತ್ತು ಹಾಕ್ತಾ ಇರೋದು. ಎಲ್ಲನೂ ಒಂದೇ ಸೈಜಿಗೆ, ಅಂದರೆ ನೋಡ್ತಾ ಇರ್ಬೋದು, ಒಂದು ಇಂಚು 1/4 ಇಂಚು ಸೈಜ್ಗೆ ನಾನು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕಗೆ ಹೆಚ್ಚಿದ್ರೆ ಬಿಸಿಬೇಳೆಬಾತಲ್ಲಿ ಚೆನ್ನಾಗಿರಲ್ಲ. ಅದೊಂದು ಸ್ವಲ್ಪ ವೆಜಿಟೇಬಲ್ಸ್ ಕಾಣಿಸ್ತಿರ್ಬೇಕು ತಿನ್ನಬೇಕಾದ್ರೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ತುಂಬ ಚಿಕ್ಕದಾಕಿದ್ರೆ ಮಷಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಯೂಶ್ವಲಿ ಯಾವಾಗಲೂ ಬಿಸಿಬೇಳೆಬಾತ್ಗೆ ಇದೇ 3 ತರಕಾರಿನ ಯೂಸ್ ಮಾಡೋದು. ಕೆಲವೊಬ್ಬರು ಗೆಡ್ಡೆಕೋಸು ಹಾಕ್ತಾರೆ, ಸೀಮೆ ಬದನೆಕಾಯಿ ಹಾಕ್ತಾರೆ. ಯೂಶ್ವಲಿ ನಾನು ಅದು ಯಾವುದೂ ಹಾಕಲ್ಲ. ಬಟ್ ನಿಮಗೆ ಕಲರ್ ಬರಬೇಕು, ಬಿಸಿಬೇಳೆಬಾತು ಸ್ವಲ್ಪ ಕೆಂಪಗೆ ಬರಬೇಕು ಅನ್ನೋದಾದರೆ ಒಂದು 2 to 3 ಪೀಸಸ್ ನೀವು ಏನಂತಾರೆ ಅದಕ್ಕೆ ಬೀಟ್ರೂಟ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ತುಪ್ಪವನ್ನು ಹಾಕಿ ನಾನು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನೀರು ಚೆನ್ನಾಗಿ ಕುದ್ದಿರೋದ್ರಿಂದ ನಾನು 1ರಿಂದ ಇನ್ನೇ 2 ವಿಷಲ್ ಬರುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಒಂದು ಟೊಮೆಟೊ ಮತ್ತು ಆನಿಯನ್ಸು, ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕಿ ಬಿಸಿನೀರಲ್ಲಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಇದಕ್ಕೆ ಕಂಪಲ್ಸರಿ ಫ್ರೆಂಡ್ಸ್. ಹುಣಸೆಹಣ್ಣಿಲ್ಲ ಅಂತಂದರೆ ಬಿಸಿಬೇಳೆಬಾತು ಅಷ್ಟು ಟೇಸ್ಟ್ ಬರಲ್ಲ. ಇದಕ್ಕೆ ನಿಂಬೆಹಣ್ಣು ಹಾಕಬಾರ್ದು. ಟೊಮೊಟೊನ ಜಸ್ಟ್ ಒಂದು ರುಚಿಗೆ ಹಾಕಬೇಕಷ್ಟೇ. ಬಟ್ ಇದರಲ್ಲಿ ಪ್ರಾಪರಾಗಿ ಟೇಸ್ಟ್ ಕೊಡೋದು ಹುಣಸೆಹಣ್ಣು. ಸೊ ಇಲ್ಲಿ ನೋಡಿ, ಉರಿಯೋದಕ್ಕೆ ಏನೇನಂತ ರೆಡಿ ಮಾಡ್ಕೊಂಡಿದ್ದೀನಿ. ಒಣಮೆಣಸಿಕಾಯಿ, ಕರಿಬೇವು, ಧನಿಯಾ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ನಾನು, ಇದು ಉರಿಯೋದಕ್ಕೆ ಕಾಳುಗಳಾಗುತ್ತೆ. ಇದಕ್ಕೆ ಈ ಮಸಾಲೆ ಸಾಮಾನು ಏನಂದರೆ ಲವಂಗ, ಈ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಯಾವ್ಯಾವ ರೀತಿ ಬಿಸಿಬೇಳೆಬಾತ್ಗೆ ಒಂದು 4-5 ಕಾಳು ಮೆಂತ್ಯ ಮತ್ತು ಏಲಕ್ಕಿ ಇಷ್ಟನ್ನ ತಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಪಾಸ್ ಮಾಡಿ ಬೇಕಾದ್ರೆ ನೀವು ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ಇದರಲ್ಲಿ ಏನು ಒಂದು ಟ್ರಿಕ್ ಅಂದರೆ ನೋಡಿ, ಕಡಲೆಬೇಳೆಗಿಂತ ಉದ್ದಿನಬೇಳೆ ಪ್ರಮಾಣ ಜಾಸ್ತಿ ಇರಬೇಕು. ನೀವು ಎಷ್ಟು ಕಡಲೆಬೇಳೆ ತಗೊಂಡ್ರೆ ಅದರ 2ರಷ್ಟು ಉದ್ದಿನಬೇಳೆ ತಗೋಬೇಕು. ಜಾಸ್ತಿ ಕಡಲೆಬೇಳೆ ಹಾಕಬಾರ್ದು. ಆಮೇಲೆ ನಾನು ಐರನ್ ಒಂದು ಧನಿಯಾ ಪೌಡರ್, ಐರನ್ ಕಡಲೆ ಕೊತ್ತಂಬರಿ ಕಾಳು ಅಂತೀವಲ್ಲ, ಅದನ್ನು ಹಚ್ಕೊಂಡಿದ್ದೀನಿ. ಒಲೆ ಮೇಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡು. ಅದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಡ್ರೈ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟೆ ಡ್ರೈ ರೋಸ್ಟ್ ಮಾಡಬೇಕು. ನೋಡಿ, ಮೊದಲನೇದಾಗಿ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಒಂದು 10-15 ಕಾಳು ಅಷ್ಟೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಮೆಂತ್ಯ ಆದಮೇಲೆ ನಾನಿಲ್ಲಿ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇದಕ್ಕೊಂದು ಏನು ಟಿಪ್ಸ್ ಅಂದರೆ, ಈ ಬಿಸಿಬೇಳೆಬಾತ್ ಪೌಡ್ರಿಗೆ ಫಸ್ಟ್ ಯಾವ್ದು ಹಾಕಬೇಕು, ಸೆಕೆಂಡ್ ಯಾವ್ದು ಇಂಗ್ರೀಡಿಯೆಂಟ್ ಹಾಕಬೇಕು ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಫಸ್ಟೇ ನೀವು ಡ್ರೈ ಮಸಾಲೆ, ಈ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಬಾರ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಫಸ್ಟು ಮೆಂತ್ಯ ಹಾಕ್ಕೊಂಡೆ, ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಉದ್ದಿನಬೇಳೆ ಹಾಕ್ಕೊಂಡೆ. ಅದಾದಮೇಲೆ ನೋಡಿ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇವಾಗ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಗ್ಯಾಸ್ದು ಫ್ಲೇಮು
ಸಿಮ್ಮಲ್ಲೇ ಇರಲಿ, ಜಾಸ್ತಿ ಫ್ಲೇಮನ್ನು ಇಟ್ಕೋಬೇಡಿ. ನೋಡಿ ನಾನು ಈ ರೀತಿ ರೋಸ್ಟ್ ಮಾಡ್ತಾಯಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್, ಇವಾಗಲೇ ಹೇಳ್ತಾ ಇದ್ದೀನಿ. ಜಸ್ಟ್ ಘಮಕ್ಕೆ ಅಷ್ಟೇ ಮೆಂತ್ಯನ ಹಾಕಬೇಕು. 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ನಾವು ನೆಕ್ಸ್ಟ್ ಯಾವ ಐಟಮ್ ಹಾಕ್ತೀನಿ ಅಂದರೆ ಚಕ್ಕೆ ಹಾಕ್ತೀನಿ. ನೋಡ್ತಾ ಇರ್ಬೋದು ನೀವು ಚಕ್ಕೆ. ಫ್ರೆಂಡ್ಸ್ ನಾನು ಎಲ್ಲನೂ ಸಾಮಾನು ಒಂದೇ ಸಲ ಹಾಕಬೇಡಿ. ಆಮೇಲೆ ಏಲಕ್ಕಿ ಹಾಕ್ತಾಯಿದ್ದೀನಿ, ಆಮೇಲೆ ಲವಂಗ ಹಾಕ್ತೀನಿ, ಆಮೇಲೆ ಮೆಣಸು ಹಾಕ್ತೀನಿ. ಈ ರೀತಿ ಒಂದೊಂದನ್ನೇ ಹಾಕ್ಬಿಟ್ಟು ನಾವು ಹುರಿತಾ ಹೋಗಬೇಕು. ನೆಕ್ಸ್ಟ್ ನೋಡಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಮೆಣಸೇನು ಜಾಸ್ತಿ ತೊಗೊಳೋದು ಬೇಡ ಫ್ರೆಂಡ್ಸ್. ನಾನು ಇದು ಏನು ಅಳತೆ ತೊಗೊಂಡಿದ್ದೀನಿ ಇದು 1 ಟೈಮಿಗೆ ಅಷ್ಟೇ. 1 ಟೈಮ್ ಇನ್ ದ ಸೆನ್ಸ್ ಬೆಳಗ್ಗೆ ನಾವು ತಿಂಡಿ ತಿಂದ್ಬಿಟ್ಟು ಮಧ್ಯಾಹ್ನ ಬಾಕ್ಸಿಗೆ ಮಕ್ಕಳಿಗೆ, ಇನ್ ದ ಸೆನ್ಸ್ ಒಂದು 4 to 5 ಮೆಂಬರ್ಸ್ ಇಲ್ಲ 6 ಮೆಂಬರ್ಸ್ ಅನ್ನೋ ಲೆಕ್ಕಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ನಾನು ನನ್ನ ಮಗಳಿಗೆ ಆ್ಯಕ್ಚುಲಿ ಓದ್ಕೊಡ್ತಾ ಇದ್ದೆ. ಅವಳು ಕಿಚನಲ್ಲೇ ಕೂತ್ಕೊಂಡು ಕೆಲವೊಂದು ಟಿಪ್ಸನ್ನು ಕೇಳ್ತಾ ಇದ್ಲು. ಆ ಕಡೆ ನನ್ನ ಗಮನ ಹೋಗ್ಬಿಡ್ತು, ಸ್ವಲ್ಪ ಸೀದಂಗೆ ಆಗಿಬಿಡ್ತು. ಅದಕ್ಕೆ ನಾನು ಅದನ್ನು ಸೈಡಿಗೆ ತಳ್ಳಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟೆ. ಒಂದೊಂದು ಸಲ ಹಿಂಗೆ ಆಗುತ್ತೆ ನೋಡಿ. ಮೆಣಸಿನ್ಕಾಯಿ ಇದು ತುಂಬ ಕ್ರಿಸ್ಪಾಗಿ ಒಣಗಿರಬೇಕು ಅಂಥದ್ದನ್ನು ತೊಗೋಬೇಕು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಮೆಣಸಿನ್ಕಾಯಿ ತೊಟ್ಟನ್ನು ನಾನು ತೆಗ್ದಿಲ್ಲ ಅಂತ ನೀವು ಅನ್ಕೋಬೋದು. ಮೆಣಸಿನ್ಕಾಯಿ ತೊಟ್ಟಲ್ಲಿ ಒಳ್ಳೆ ವಿಟಮಿನ್ ಕೆ ಇರುತ್ತೆ. ಸೊ ಮೆಣಸಿನ್ಕಾಯಲ್ಲಿ ಎಷ್ಟು ಗುಡ್ ಸೋರ್ಸಸ್ ಇರುತ್ತೋ ಅಷ್ಟೇ, ಮತ್ತು ಮೆಣಸಿನ್ಕಾಯಿ ತೊಟ್ಟಲ್ಲೂ ಇರುತ್ತೆ. ಸೊ ಈ ರೀತಿ ಹುರಿದು ಪುಡಿ ಮಾಡೋ ಅಂಥದ್ರ ಟೈಮಲ್ಲೆಲ್ಲ ನಾನು ಮೆಣಸಿನ್ಕಾಯಿ ತೊಟ್ಟು ತೆಗಿಯಲ್ಲ. ಸೊ ಇಲ್ಲಿ ನೋಡಿ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ನಾನಿವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಅದೊಂದು ಏನು ಹೀಟ್ ಇರುತ್ತಲ್ಲ, ಅದಕ್ಕೆ ನಾನು ಹೇಳೋದು ಕಬ್ಬಿಣದ ನಾವು ಬಾಣಲಿ ತೊಗೊಂಡ್ರೆ ಅದ್ರಲ್ಲಿ ಹೀಟು ತುಂಬ ಬೇಗ ಕಡಿಮೆ ಆಗಲ್ಲ, ರಿಟೈನ್ ಆಗಿರುತ್ತೆ. ಒಂದು 5 to 10 ಮಿನಿಟ್ಸ್ ಹೀಟ್ ಹಾಗೇ ಇರುತ್ತೆ. ಸೊ ಅದರಲ್ಲಿ ಇರೋವಂಥ ಹೀಟಿಂದನೇ ಅದರೊಳಗಡೆ ನಾವೇನು ಐಟಮ್ ಹಾಕಿರ್ತೀವೋ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು 1 ಟೈಮ್ಗಷ್ಟೇ ನಾನು ಮಾಡ್ಕೊಂಡಿರೋದು ಇದನ್ನು. ಸೊ ಹಾಗಾಗಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ ಏನೂ ಖಾರ ಪುಡಿ ಹಾಕಬಾರ್ದು. ಸೊ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಇಲ್ಲೇ ರೋಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ಮಿಕ್ಸಿ ಜಾರು ನೀಟಾಗಿ ಡ್ರೈ ಆಗಿದೆ ಅಂತ ಚೆಕ್ ಮಾಡಿದೆ. ಡ್ರೈ ಆಗಿತ್ತು. ಒಂದು ಬಟ್ಟೆಲಿ ನೀಟಾಗಿ ಒರೆಸ್ಬಿಟ್ಟು ನಾನಿವಾಗ ಕುಕ್ಕರ್ ಆಲ್ರೆಡಿ 2 ವಿಷಲ್ ಆಗಿದೆ, ಸೈಡಿಗೆ ತೆಗೆದಿಟ್ಟಿದ್ದೀನಿ. ಇವಾಗ ಮಸಾಲೆ ರುಬ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನೀವು ಇದನ್ನು ವಾಟರ್ ಹಾಕ್ಕೊಂಡು ರುಬ್ಕೋಬೋದು. ಇಲ್ಲ ನಾನು ಪುಡಿ ಮಾಡ್ಕೊಂಡು ಎತ್ತಿಟ್ಕೋತೀನಿ, ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತಂದರೆ ನೀವು ಪುಡಿ ಮಾಡಿಕೊಂಡು ಎತ್ತಿಟ್ಕೋಬೋದು. ನಾನು ಕರೆಕ್ಟಾಗಿ ಇವಾಗ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ರಿಂದ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ತರಿ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಪುಡಿ ಬೇಕು ಅಂತಂದರೆ ನೀರು ಹಾಕೋಬಾರ್ದು, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಸೊ ನೋಡಿ ಹುಣಸೆಹಣ್ಣನ್ನು ನೀಟಾಗಿ ಬಿಸಿನೀರಲ್ಲಿ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ದಪ್ಪ ತಳ ಇರೋವಂತಹ ಪಾತ್ರೆ, ನನ್ನ ಹತ್ರ ಒಂದು ಲಿಡ್ ಇಲ್ಲದೆ ಇರೋ ಒಂದು ಕುಕ್ಕರ್ ಇದೆ, ಪ್ಯಾನು, ಅದನ್ನು ನಾನು ಈ ರೀತಿ ತಿಂಡಿಗಳಿಗೆ ಯೂಸ್ ಮಾಡ್ಕೋತೀನಿ. ಸೊ ಇವಾಗ ಯಾವಾಗಲೂ ಬಿಸಿಬೇಳೆಭಾತನ್ನ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಲೇ ಮಾಡ್ಕೋಬೇಕು. ಏನಕ್ಕಂದರೆ ಫ್ರೆಂಡ್ಸ್ ಅದು ನಾವು ಬೇಳೆ ಹಾಕಿರ್ತೀವಲ್ಲ, ನಾವು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾದ್ರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಈ ಚಿಕ್ಕ ಚಿಕ್ಕ ಟಿಪ್ಸನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಶಸ್ಸು. ನೀವು ತೆಳ್ಳಗಿರೋ ತಳ ಪಾತ್ರೆ ಇಟ್ಬಿಟ್ರೆ ನಾವೇನು ಒಗ್ಗರಣೆ ಹಾಕ್ತಿದ್ದಂಕಲ್ಲಿ ಸೀದ್ ವಾಸನೆ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಡಿ ದಪ್ಪ ಕುಕ್ಕರ್ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ನಲ್ವ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕರಿಬೇವನ್ನ ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್ ಇನ್ನೊಂದು ಏನು ಟಿಪ್ಸ್ ಅಂದರೆ ಬಿಸಿಬೇಳೆಭಾತಿಗೆ ತುಪ್ಪ ಹಾಕಲೇಬೇಕು. 1 ಸ್ಪೂನ್ ಒಗ್ಗರಣೆಗೆ ಹಾಕಬೇಕು. ಅದಾದಮೇಲೆ ಅದು ಕುದಿಬೇಕಾದ್ರೆ 1 ಸ್ಪೂನ್ ಹಾಕಬೇಕು. ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ನಾನು ಆಲ್ರೆಡಿ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಏನಕ್ಕೆ ಒಗ್ಗರಣೆಗೆ ಉಪ್ಪು ಹಾಕ್ತೀವಿ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಸ್ಮ್ಯಾಶ್ ಆಗಲಿ ಮತ್ತು ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ನಾವು ಹಾಕಿದಂಥ ಬೇಳೆ, ಅಕ್ಕಿ ಮತ್ತು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇನ್ನು ಎಷ್ಟು ಸ್ಟೀಮ್ ಬರ್ತಾಯಿದೆ ನೋಡಿ. ಬೆಳಗ್ಗೆ ನಾನು ಟಿಫನ್ಗೆ ಮಾಡ್ತಿರೋದ್ರಿಂದ ಕಾಯೋಷ್ಟು ಪೇಷನ್ಸ್ ಇರಲ್ಲ, ಹಾಗಾಗಿ ಬಿಸಿದ್ದೇನೆ ಈ ರೀತಿ ಆಪ್ರೇಟ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂಥರ ಈ ನಮ್ಮ ನ್ಯಾಷನಲ್ ಫ್ಲಾಗು ಕೇಸರಿ ಬಿಳಿ ಹಸಿರು ಥರ ಕಾಣಿಸ್ತಾ ಇದೆ ನಮ್ಮ ಕುಕ್ಕರಲ್ಲಿ ಒಳಗಡೆ ಇರುವಂಥ ಈ ಡಿಶ್ಶು. ಸೊ ನೋಡಿ ಸ್ವಲ್ಪ ಮಿಶಿಯಾಗೆ ಬೆಂದಿದೆ. ನಮ್ಮದು ಒಗ್ಗರಣೆ ಇಲ್ಲಿ ರೆಡಿ ಇದೆ. ಸೊ ಇವಾಗ ಒಗ್ಗರಣೆಗೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ, ಸೊ ಬೇಳೆ, ಅಕ್ಕಿ ಮತ್ತು ತರಕಾರಿನ ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ಬಿಸಿ ಇರುತ್ತಲ್ವ, ನೀರು ಮೇಲೆ ನೋಡಿ ಈ ರೀತಿ ಯಾವ ರೀತಿ ಪಟ ಅಂತ ಈ ರೀತಿ ಬಬಲ್ಸ್ ಬರುತ್ತೆ. ಏನೇ ಸ್ವಲ್ಪ ಅರ್ಜೆಂಟ್ ಇದ್ರೂ ಸ್ವಲ್ಪ ಹುಷಾರಾಗಿ ಕುಕ್ಕಿಂಗ್ ಮಾಡಬೇಕು. ಸೊ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಅದಕ್ಕೆ ನಾನು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಆವಾಗಲೇ ಹೇಳ್ದಂಗೆ ಬಿಸಿಬೇಳೆಭಾತಿಗೆ ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ಚೆನ್ನಾಗಿದ್ದರೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ಅರಿಶಿನ ಹಾಕಿದೆ ಚಿಟಿಕೆ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಸ್ವಲ್ಪ ಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಮನೇಲೇ ಈ ರೀತಿ ಮಸಾಲೆ ಮಾಡಿಕೊಂಡು ನಾವು ಬಿಸಿಬೇಳೆಭಾತ್ ಮಾಡಿಕೊಂಡು ಫ್ರೆಶ್ಶಾಗಿ ರುಬ್ಬಿರೋಂಥ ಮಸಾಲ ಅಥವಾ ಪುಡಿ ಹಾಕ್ಕೊಂಡು ಬಿಸಿಬೇಳೆಭಾತ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಘಮ. ನೋಡಿ ನಾನು ಏನು ಪೇಸ್ಟ್
ಮಾಡ್ಕೊಂಡಿದ್ನಲ್ಲ ಬಿಸಿಬೇಳೆ ಬಾತದ್ದು ಮಸಾಲ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಡಿಫ್ರೆನ್ಸ್ ಏನಿಲ್ಲ. ನಾನು ನೀರು ಹಾಕಿ ರುಬ್ಬಿದ್ದೀನಿ ಅಷ್ಟೇ. ನಾನು ಫಸ್ಟು ನೀರು ಹಾಕ್ದಂಗೆ ನೀಟಾಗಿ ತರಿ ರುಬ್ಕೊಂಡೆ. ಆಮೇಲೆ ನಾನು ಹೇಗೂ ಎತ್ತಿಡವಲ್ಲ ಪುಡಿ ಅಂತಂದ್ಬಿಟ್ಟು ಜಸ್ಟ್ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಜಸ್ಟ್ ಒಂದು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಏನು ಡಿಫ್ರೆನ್ಸ್ ಇಲ್ಲ, ಪುಡಿಗೂ ಮತ್ತು ಪೇಸ್ಟಿಗೂ ಎರಡಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ. ಪೇಸ್ಟನ್ನು ನಾವು ತೆಗೆದಿಡೋಕೆ ಬರಲ್ಲ, ಪುಡಿನ ನೀವು ಒಂದು 15 to 20 ಇಲ್ಲ 1 ಮಂತ್ ಸ್ಟೋರ್ ಮಾಡ್ಕೋಬೋದು. ಕೊಬ್ಬರಿ ಹಾಕಿರೋದ್ರಿಂದ ಆದಷ್ಟು ಬೇಗ ಅದನ್ನು 1 ಮಂತು ಇಲ್ಲ 1.5 ಮಂತ್ ಒಳಗಡೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಬಳಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಿಮ್ಗೆ ಅನ್ಕೋಬೋದು ಸ್ವಲ್ಪ ಲೈಟ್ ಕಲರ್ ಇದೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ನಾನು ಹಾಕಿರೋದು ಸ್ವಲ್ಪ ಖಾರ ಮೆಣಸಿಕಾಯಿ. ಹಾಗಾಗಿ ನಾನು ಜಾಸ್ತಿ ಮೆಣಸಿಕಾಯಿ ಹಾಕಿಬಿಟ್ರೆ ಮತ್ತು ತುಂಬ ಖಾರ ಆಗುತ್ತೆ, ಮಕ್ಕಳು ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಕಡಿಮೆನೇ ಹಾಕಿದ್ದೆ ಮೆಣಸಿಕಾಯಿ. ನೀವೇನಾದರೂ ಬ್ಯಾಡಗಿ ಮೆಣಸಿಕಾಯಿ ಯೂಸ್ ಮಾಡ್ತಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇಲ್ಲ ನಿಮಗೆ ನಮ್ಮನೇಲಿ ಗುಂಟ್ನೂರು ಮೆಣಸಿಕಾಯಿನೇ ಇದೆ ಅಲ್ವಾ, ಖಾರದ ಕಡ್ಡಿ ಮೆಣಸಿಕಾಯಿ ಇದೆ ಅಂದರೆ ಬೇಯಿಸ್ಬೇಕಾದ್ರೆ ಒಂದೆರಡು ಬೀಟ್ರೋಟ್ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಬಿಸಿಬೇಳೆ ಬಾತು. ಬಟ್ ನಾವು ಯಾವುದೇ ರೀತಿ ಫುಡ್ ಕಲರ್ ಹಾಕಿಲ್ಲ ಫ್ರೆಂಡ್ಸ್. ಒರಿಜಿನಲ್ ನಾವು ಮನೇಲಿ ಮಾಡಿರೋ ಅಂತಹ ಫ್ರೆಶ್ ಆಗಿ ಮಸಾಲೆ ಹುರಿದು ಮಾಡಿರುವಂತಹ ಬಿಸಿಬೇಳೆ ಬಾತು. ಇದಕ್ಕೆ ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಕುದೀತಾ ತುಂಬ ಗಟ್ಟಿ ಆಗುತ್ತೆ, ಯಾಕಂದರೆ ನಾವು ಹೆಸರುಬೇಳೆ ಹಾಕಿದ್ದೀವಲ್ವ. ಹಾಗಾಗಿ ಫ್ರೆಂಡ್ಸ್ ಇದರಲ್ಲಿ ಬೇಳೆ ಮತ್ತು ತರಕಾರಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಾಡಿ ಒಂದೊಂದು ಸಲ ಈ ರೀತಿ ಬಿಸಿ ಆಗೋದಕ್ಕೆ ತುಪ್ಪ ಮತ್ತು ಈ ಖಾರ ಬರುತ್ತಲ್ಲ, ಈ ಗುಳಿಗೆ ಖಾರ, ಅದನ್ನು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಮತ್ತೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಆಲ್ರೆಡಿ ನಾನು 3ನೇ ಸಲ ತುಪ್ಪ ಹಾಕ್ತಿರೋದು ಬಿಸಿಬೇಳೆ ಬಾತಿಗೆ. ಫಸ್ಟು ಒಗ್ಗರಣೆಗೆ ಒಂದು ಸಲ ಹಾಕಿದೆ, ಬೇಯ್ಬೇಕಾದ್ರೆ ಒಂದು ಸಲ ಹಾಕಿದೆ, ಇವಾಗ ಒಂದು ಸತಿ ಹಾಕಿದ್ದೀನಿ, ಇದು 3ನೇ ಸತಿ. ಮತ್ತು ತಿನ್ನಬೇಕಾದ್ರೆ ತಟ್ಟೆಗೆ ಸರ್ವ್ ಮಾಡ್ಕೊಂಡಾಗ ಒಂದು ಸಲ ಹಾಕ್ಕೋತೀವಿ ಫ್ರೆಂಡ್ಸ್. ಬಿಸಿಬೇಳೆ ಬಾತಂತೂ ಘಮ ಘಮ ಅಂತ ಇತ್ತು. ಒಂದು ಸತಿ ನೋಡಿ ಇವಾಗ ಕಲರ್ ಎಷ್ಟು ಕನ್ಸಿಸ್ಟೆನ್ಸಿ ಮತ್ತು ಕಲರು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿರೋದ್ರಿಂದಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಸರ್ವಿಂಗ್ ಟೈಮ್, ಸೊ ಮಕ್ಕಳಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಕ್ಸಿಗೂ ಹಾಕಬೇಕು. ಅವ್ರಿಗೆ ಬಿಸಿ ತಿಂಡಿ ಹಾಕ್ಕೊಟ್ಬಿಟ್ರೆ ಸ್ವಲ್ಪ ತುಪ್ಪ ಮತ್ತು ಮೇಲ್ಗಡೆ ಮಿಕ್ಸ್ಚರ್ ಹಾಕಿ ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಖಾರ ಅಂತೂ ತುಂಬ ಮೈಲ್ಡಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ನಾನು ಯಾವ ರೀತಿ ಮಾಡಿದೆ ಒಂದು ಸಲ ಟಿಪ್ಸನ್ನು ನೀವು ಫಾಲೋ ಮಾಡಿ. ನಾನು ಈ ವಿಡಿಯೋ ಎಂಡಲ್ಲಿ ಇಲ್ವಾ ಮೊದಲಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ವಾಯ್ಸ್ ಓವರ್ ಕೊಡಬೇಕಾದ್ರಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇತ್ತು. ಮನೇಲೇ ಈ ರೀತಿ ಮಸಾಲೆನ ಮಾಡಿ ಖಂಡಿತ ಮಾಡಿಕೊಡಿ, ಎಲ್ಲರಿಗೂ ಇಷ್ಟಪಡ್ತಾರೆ. ಈ ಪ್ಯಾಕೆಟ್ ತರೋದಕ್ಕೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಆಮೇಲೆ ಅದು ಎಷ್ಟು ಹಾಕಿದ್ರೂ ಘಮ ಬರೋದೇ ಇಲ್ಲ. ಅಯ್ಯೋ ಅದನ್ನ ಯಾರು ಪುಡಿ ಮಾಡ್ಕೊಳ್ಳೋರು ಅಂತ ಸೋಮಾರಿತನ ಮಾಡಬೇಡಿ ಪ್ಲೀಸ್. ಮನೆಯಲ್ಲೇ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ, ಮನೆಯಲ್ಲಿ ಸಾಮಾನು ಯಾವುದೂ ಇರಲ್ಲ ಅಂತ ಏನು ಅನ್ನಂಗಿಲ್ಲ. ಮನೇಲಿ ಇರೋದನ್ನೇ ಹಾಕಿ ಮಾಡಿ ಕೊಡಿ. ಒಂದಿನ ಮುಂಚೆನೇ ಸ್ವಲ್ಪ ಬಟಾಣಿ ಎಲ್ಲ ನೆನೆ ಹಾಕ್ಕೊಂಡ್ರೆ ಖಾರ ಎಲ್ಲ ತರಿಸಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಫ್ರೆಶ್ಶಾಗಿ, ನಾವು ಆ್ಯಕ್ಚುಲಿ ಇದನ್ನು ಬೇಕ್ರಿಲಿ ಮಾಡಿಸ್ಕೊಂಡು ತೊಗೊಂಬಂದಿದ್ದು ಬಿಸಿಬೇಳೆ ಬಾತ್ಗೆ ಅಂತಲೇ. ಸಖತ್ ಕ್ರಿಸ್ಪಿಯಾಗಿ ಫ್ರೆಶ್ ಆಗಿತ್ತು ಖಾರನೂ. ಆಮೇಲೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಟ್ಬಿಟ್ರಂತೂ ನಮ್ಮ ಮನೇಲಂತೂ ಫ್ರೆಂಡ್ಸ್, ನೀವು ನೋಡಿರ್ತೀರ ಕಂಟಿನ್ಯೂಸ್ ವಿಡಿಯೋ ನೋಡಿದ್ರೆ, ತುಪ್ಪ ಇಲ್ಲದೆ ಅಂತೂ ಯಾವ ಐಟಮ್ಮು ನಾವು ಯೂಸ್ ಮಾಡೋದೇ ಇಲ್ಲ. ಮಕ್ಕಳಿಗಂತೂ ಬೆಳಗ್ಗೆ ತಿಂಡಿಗೆ ತುಪ್ಪ ಹಾಕಿ ಕೊಡ್ತೀನಿ. ಸೊ ಹಾಗಾಗಿ ನೋಡಿ ಬಿಸಿಬೇಳೆ ಬಾತ್ ಜೊತೆ ಖಾರ ಮತ್ತು ತುಪ್ಪ ಎಷ್ಟು ಟೆಂಪ್ಟಿಂಗ್ ಆಗಿತ್ತು ಅಂತಂದರೆ, ಆ ಒಂದು ರುಚಿನ ನೀವು ಸವಿಬೇಕು ಅಂತಂದರೆ ಇದೇ ರೀತಿ ಬಿಸಿಬೇಳೆ ಬಾತ್ ಮನೆಯಲ್ಲೇ ಮಾಡಿಕೊಂಡು ಪುಡಿನ ನೀವು ಸರ್ವ್ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನೀವು ಪ್ಯಾಕೆಟ್ ತರೋದು ಫ್ರೆಂಡ್ಸ್, ಈಗಂತೂ ತುಂಬ ರೇಟ್ ಆಗಿಬಿಟ್ಟಿದೆ. 15 ರೂಪಾಯಿ ಪ್ಯಾಕೆಟ್ ಹಾಕಿದ್ರೂ ಇಬ್ಬರಿಗೆ ಬಿಸಿಬೇಳೆ ಬಾತ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ. ಸೊ ಆ ರೀತಿ ಇರುತ್ತೆ. ಮನೆಯಲ್ಲೇ ನಾನು ಯಾವ ಮೆಸರ್ಮೆಂಟ್ ಹೇಳಿದ್ದೀನಲ್ಲ ಅಷ್ಟು ಮಾಡಿದ್ರೆ ನೋಡಿ. ನಿಮಗೆ ನಾನು ಹಾಕಿದ್ದ ಅಕ್ಕಿ ಎಷ್ಟು, 1 ಕಪ್ ಅಕ್ಕಿ ಹಾಕಿದ್ದೆ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ಹಾಕಿದ್ದೆ, ಒಂದು 2 ಸ್ಪೂನಷ್ಟು ಹೆಸರು ಬೇಳೆ ಹಾಕಿದ್ದೆ. ಅದಕ್ಕೆ ಎಷ್ಟೊಂದು ಬಿಸಿಬೇಳೆ ಬಾತ್ ಆಗಿದೆ. ಸೊ 1 ಟೈಮ್ ಬಾಕ್ಸಿಗೆ ಮತ್ತು ಬೆಳಿಗ್ಗೆ ತಿಂಡಿಗೆ ಮತ್ತು ಮಕ್ಳಿಗೆ ತಿಂಡಿಗೂ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ಮಾಡಿಕೊಡಿ, ಮಕ್ಕಳು ಖುಷಿ ಆಗ್ತಾರೆ, ಮನೆಯವರು ಖುಷಿ ಆಗ್ತಾರೆ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಬಿಸಿಬೇಳೆ ಬಾತ್ ರೆಸಿಪಿನ ಅವರು ಮಾಡಿಕೊಂಡು ಸೊ ಫ್ಯಾಮಿಲಿಗೆಲ್ಲ ಸರ್ವ್ ಮಾಡಲಿ ಫ್ರೆಂಡ್ಸ್. ತುಂಬ ದಿನ ಆಯಿತು ಕೆಲವೊಂದು ರೆಸಿಪಿಗಳನ್ನ ಹಾಕೋಕ್ಕಾಗ್ತಾನೆ ಇಲ್ಲ ನನಗೆ, ಯಾಕೋ ಒಂಥರ. ಸೊ ಮಾಮೂಲು ರೆಸಿಪಿಗಳನ್ನೇ ಹಾಕ್ತಾಯಿದ್ದೀನಿ, ಏನು ಒಂದು ಸ್ಪೆಷಲ್ ರೆಸಿಪಿಗಳು ಮಾಡೋಕ್ಕೆ ಆಗ್ತಾನೇ ಇಲ್ಲ. ಬಿಕಾಸ್ ನಾನು ಎಷ್ಟು ಒಳ್ಳೊಳ್ಳೆ ರೆಸಿಪಿಗಳು ಹಾಕಿದ್ರು ನನಗೆ ವ್ಯೂಸೇ ಬರ್ತಾಯಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲೇನೋ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ನನಗೆ ಡಿಮೋಟಿವ್ ಮಾಡಬೇಡಿ ಫ್ರೆಂಡ್ಸ್. ನನಗೆ ತುಂಬ ಉತ್ಸಾಹ ಇದೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿ ಹಾಕಬೇಕು ಅಂತ. ಹಾಗಾಗಿ ಪ್ಲೀಸ್
ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ವಿಡಿಯೋ ಮುಖಾಂತರ. ನೋಡಿ ಮಕ್ಕಳಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಬಿಸಿಬೇಳೆಬಾತು. ತುಂಬ ದಿನದಿಂದ ಡಿಮ್ಯಾಂಡ್ ಇತ್ತು ನನ್ನ ಪಿಂಕುಗೆ ಮಮ್ಮಿ ಬಿಸಿಬೇಳೆಬಾತು ಮಾಡಿ ಅಂತ. ಸೊ ಫೈನಲಿ ಆ ಡಿಮ್ಯಾಂಡನ್ನು ನಾನಿವತ್ತು ಫುಲ್ಫಿಲ್ ಮಾಡಿ ಡಿಮ್ಯಾಂಡ ಪೂರ್ತಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಒಂದು ಬಿಸಿಬೇಳೆಬಾತ್ ರೆಸಿಪಿನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಡೇಗೆ ನಾನು ಒಬ್ಬಟ್ಟು ಸಾಂಬಾರನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸ್ಟೇ ಇನ್ ಟಚ್ ವಿತ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಮೈ ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.